ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ಸ್ಯಾಮ್ಸಂಗ್ ಕಂಪನಿ ಸ್ನೇಹಿತರೆ ಸ್ಯಾಮ್ಸಂಗ್ ಫ್ಯಾನ್ಗಳಿಗೋಸ್ಕರ ಮತ್ತೊಂದು ಸಿಹಿ ಸುದ್ದಿನ ತರ್ತಾ ಇದೆ. ಹೆಚ್ಚು ನಿರೀಕ್ಷಿತ ಹೊಸ ಸ್ಯಾಮ್ಸಂಗ್ ಗ್ಯಾಲಕ್ಸಿ M30 ಇದೇ 18ನೇ ಸೆಪ್ಟೆಂಬರ್ 2019ಕ್ಕೆ ಮಧ್ಯಾಹ್ನ 12 ಗಂಟೆಗೆ ಬಿಡುಗಡೆಯಾಗಲಿದೆ. ಸೊ ಇದರ ಒಂದು ಟೀಸರ್ ಕ್ಲಿಪ್ ಸಹ ಈಗಾಗಲೇ ನಿಮಗೆ ಅಮೆಜಾನ್ ಇಂಡಿಯಾದಲ್ಲಿ ನಿಮಗೆ ಬಿಡುಗಡೆ ಆಗಿದೆ. ಸೊ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ವಿಡಿಯೋ ಆದಮೇಲೆ ನೀವು ಅದನ್ನು ಕ್ಲಿಕ್ ಮಾಡಿ ನೋಡ್ಕೊಬೋದು. ಸೊ ಇದರೊಂದಿಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M30s ಸ್ಮಾರ್ಟ್ಫೋನ್ನ ಕೆಲವು ನಿರೀಕ್ಷಿತ ಇಂಟ್ರೆಸ್ಟಿಂಗ್ ಫೀಚರ್ಗಳು ಅಂತಂದರೆ ಇದರ ಒಂದು ವೇರಿಯಂಟ್ ಸ್ಪೆಸಿಫಿಕೇಶನ್, ಇದರ ಒಂದು ಲಭ್ಯತೆ ಮತ್ತು ಬೆಲೆ ಮಾಹಿತಿ ಹೇಳೋಕೆ ಮುಂಚೆ ನೀವಿನ್ನೂ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನಾವು ಒತ್ತಲು ಮರಿಬೇಡಿ. ಮೊದಲಿಗೆ ಈ ಒಂದು ಸ್ಮಾರ್ಟ್ ಫೋನಿನ ಒಂದು ಡಿಸೈನ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಈಗಾಗಲೇ ನಮಗೆ ಅಮೆಜಾನ್ ಇಂಡಿಯಾದಲ್ಲಿ ಈ ಒಂದು ಸ್ಯಾಮ್ಸಂಗ್ M30s ಸ್ಮಾರ್ಟ್ ಫೋನಿನ ಡಿಸೈನ್ ಈಗಾಗಲೇ ತೋರಿಸಲಾಗಿದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ M30s ಸ್ಮಾರ್ಟ್ ಫೋನ್ನ ಹ್ಯಾಶ್ಟ್ಯಾಗ್ ಗೋ ಮಾನ್ಸ್ಟರ್ ಜೊತೆಗೆ ಟ್ಯಾಗ್ ಮಾಡಲಾಗ್ತಾ ಇದೆ. ಸೊ ಈ ಒಂದು ಹ್ಯಾಶ್ಟ್ಯಾಗ್ ಗೋ ಮಾನ್ಸ್ಟರ್ ಏನಿದೆ ಇದರಲ್ಲಿ ನನ್ನ ಪ್ರಕಾರ ಹೇಳಬೇಕಂದ್ರೆ ಏನಪ್ಪ ಇದರಲ್ಲಿ ಇರುವಂತಹ ಒಂದು ಮಾನ್ಸ್ಟರ್ ಅಂತಂತಂದರೆ ಇದರ ಒಂದು ಫ್ಯೂಚರ್. ಸೊ ಇದರಲ್ಲಿರುವ ಒಂದು 6000 mAh ಒಂದು ಬ್ಯಾಟ್ರಿ, ಭಾರತದಲ್ಲಿ ಇದು ಮೊಟ್ಟ ಮೊದಲ ಒಂದು ಸ್ಮಾರ್ಟ್ ಫೋನ್ ಆಗಿರುತ್ತೆ ಸ್ನೇಹಿತರೆ ಈ ರೀತಿಯ ಒಂದು ಬ್ಯಾಟ್ರಿಯನ್ನು ಒಳಗೊಂಡಿರುವಂಥ ಸ್ಮಾರ್ಟ್ ಫೋನ್. ಸೊ ಈ ಒಂದು ಪೇಜ್ನಲ್ಲಿ ಅಂದರೆ ಈ ಒಂದು ಅಮೆಜಾನ್ ಪೇಜ್ನ ನೀವು ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ಸ್ನೇಹಿತರೆ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಬಗ್ಗೆ ಕೆಲವು ಹಿಂಟ್ ಮತ್ತು ಇದರ ಒಂದು ಹೈಲೈಟ್ಗಳು ನಿಮಗೆ ಗೊತ್ತೇ ಆಗುತ್ತೆ. ಇದರೊಂದಿಗೆ ಈ ಒಂದು ಸ್ಮಾರ್ಟ್ ಫೋನಿನ ಕೆಲವು ಕ್ಯಾಮ್ರಾ ಫೀಚರ್ ಸಹ ನೀಡಲಾಗಿದ್ದು, ಟ್ರಿಪಲ್ ರೇರ್ ಕ್ಯಾಮ್ರಾ ಅಂದರೆ ಇದರ ಒಂದು ಟ್ರಿಪಲ್ ರೇರ್ ಪ್ರೈಮರಿ ಕ್ಯಾಮ್ರಾ ಸೆನ್ಸರ್ ಸಹ ನೀಡಲಾಗಿದೆ. ಸೊ ಟ್ರಿಪಲ್ ರೇರ್ ಕ್ಯಾಮ್ರಾದಲ್ಲಿ ಸ್ನೇಹಿತರೆ ಮುಖ್ಯವಾಗಿ ಇದರ ಒಂದು ಪ್ರೈಮರಿ ಕ್ಯಾಮ್ರಾ ಏನು ಬರುತ್ತೆ ಇದು 2 ಒಂದು ಲೆನ್ಸ್ಗಳ ಜೊತೆಗೆ ಬರುತ್ತೆ. ಸೊ ಅದರಲ್ಲಿ ಇಲ್ಲಿ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ ಇದರಲ್ಲಿ 2 ಅಂಕೆಯಲ್ಲಿ ಒಂದನ್ನು ಬಚ್ಚಿಟ್ಕೊಂಡು _8 ಅಂತ ಮಾತ್ರ ಅಪ್ಡೇಟ್ ಮಾಡಲಾಗ್ತಾ ಇದೆ. ಸೊ ಇದು ಒಂದು ರೀತಿಯಲ್ಲಿ ಕುತೂಹಲ ಕೆರಳಿಸಿದೆ. ಸೊ ಹಾಗಾದರೆ ಇದರ ಮೊದಲ ಅಂಕಿ ಯಾವುದಾಗಿರ್ಬೋದು ಸ್ನೇಹಿತರೆ, ನಿಮಗೆ ಗೊತ್ತಿದ್ರೆ ನಾನು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಸ್ನೇಹಿತರೆ ಇದು 48 ಮೆಗಾ ಪಿಕ್ಸೆಲ್ ಆಗಿರಬಹುದು ಅಷ್ಟೇ. ಇದರ ಫೀಚರ್ಗಳನ್ನ ನೋಡೋದಾದರೆ ಸ್ನೇಹಿತರೆ ಪ್ರಸಿದ್ಧ ಟೆಕಿ ಆಗಿರುವಂತಹ ಒಬ್ಬ ಟ್ವಿಸ್ಟರ್ ಏನಿದ್ದಾರೆ ಇಶಾನ್ ಅಗರ್ವಾಲ್ ಅವ್ರು ಮಾಡಿರುವಂತಹ ಒಂದು ಟ್ವೀಟ್ ಪ್ರಕಾರ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನಿನ ಸುತ್ತಳತೆ 159x75 1x8 ಉದ್ದಗಲವಾಗಿದ್ದು 8 mm ಥಿಕ್ನೆಸ್ ಜೊತೆಗೆ 174 ಗ್ರಾಮ್ಗಳಿದೆ. ಈ ಫೋನ್ ಸ್ನೇಹಿತರೆ ನಿಮಗೆ 6.4 ಇಂಚಿನ ಸೂಪರ್ ಅಮೋಲೈಡ್ ಡಿಸ್ಪ್ಲೇ ಜೊತೆಗೆ ಬರುತ್ತೆ. ಈಗಾಗಲೇ ಹೇಳಿರುವಂತೆ ಫೋನಿನ ಹಿಂಭಾಗದಲ್ಲಿ ಟ್ರಿಪಲ್ ರೇರ್ ಕ್ಯಾಮ್ರಾ ಸೆಟಪ್ ನೀಡಲಾಗಿದ್ದು ಇದರ ಪ್ರೈಮರಿ ಕ್ಯಾಮ್ರಾ ಸೆನ್ಸರ್ ಸ್ನೇಹಿತರೆ 48 ಮೆಗಾ ಪಿಕ್ಸೆಲ್ f2.0 ಅಪರ್ಚರ್ ಜೊತೆಗೆ ಬಂದರೆ, ಎರಡನೇದಾಗಿ 8 ಮೆಗಾ ಪಿಕ್ಸೆಲ್ f2.2 ಅಪರ್ಚರ್ ಜೊತೆಗೆ ಸೂಪರ್ ವೈಡ್ ಆಂಗಲ್ ಲೆನ್ಸ್ ಬರುತ್ತಂತೆ. ಸೊ ಮೂರನೇದಾಗಿ 5 ಮೆಗಾ ಪಿಕ್ಸೆಲ್ f2.2 ಡೆಸ್ ಸೆನ್ಸರ್ ಜೊತೆಗೆ ಬರುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದರೊಂದಿಗೆ ಫೋನ್ನಲ್ಲಿ ಈಗಾಗಲೇ ನೋಡಿರುವಂತೆ ಸ್ನೇಹಿತರೆ ನಿಮಗೆ LED ಫ್ಲಾಶ್ ಲೈಟ್ ಜೊತೆಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಫೋನಿನ ಹಿಂಭಾಗದಲ್ಲಿ ನೀಡಲಾಗ್ತಾ ಇದೆ. ಸೊ ಫ್ರಂಟ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಒಂದು ಸ್ಮಾರ್ಟ್ ಫೋನಿನ ಫ್ರಂಟ್ ಈಗಾಗಲೇ ನೀವು ನೋಡಿದ್ದೀರಾ. ಇದರಲ್ಲಿ ನಿಮಗೆ ಆರ್ಡರ್ ಆಫ್ ನಾಚ್ ಅಥವಾ ಇದನ್ನು ಇನ್ಫಿನಿಟಿ ಓ ಡಿಸ್ಪ್ಲೇ ಅಂತ ಸಹ ಕರೀತಾರೆ. ಜೊತೆಗೆ ಇದರಲ್ಲಿ ನಿಮಗೆ 24 ಮೆಗಾ ಪಿಕ್ಸೆಲ್ AR ಇಮೋಜಿಯನ್ನು ನೀಡಲಾಗ್ತಾ ಇದೆ. ಈ ಫೋನಲ್ಲಿ ಸ್ನೇಹಿತರೆ ನಿಮಗೆ ಆಂಡ್ರಾಯ್ಡ್ 9.0 ಪೈ ಆಧಾರಿತ ಇದು ರನ್ ಆಗುತ್ತಂತೆ. ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ನಿಮಗೆ 4 ಮತ್ತು 6 GB ರ್ಯಾಮ್ ವೇರಿಯಂಟ್ಗಳಲ್ಲಿ ಲಭ್ಯವಿರುತ್ತೆ. ಇದರ ಸ್ಟೋರೇಜ್ ನೋಡಬೇಕಂತಂದರೆ 64 ಮತ್ತು 128 GB ಒಂದು ಸ್ಟೋರೇಜ್ ವೇರಿಯಂಟ್ಗಳಲ್ಲಿ ಬರುವ ಒಂದು ನಿರೀಕ್ಷೆ ಇದೆ. ಕೊನೆಯದಾಗಿ ಇದರಲ್ಲಿ ಸ್ನೇಹಿತರೆ 6000 mAh ಬ್ಯಾಟ್ರಿ ಕೊಟ್ಟಿದ್ದು ಇದರಲ್ಲಿ ನಿಮಗೆ ಟೈಪ್ ಸಿ ಪೋರ್ಟ್ ಸಹ ಇದರಲ್ಲಿ ಸಪೋರ್ಟ್ ಮಾಡುತ್ತಂತೆ. ಈ ಒಂದು ಫೋನಿನ ಸ್ನೇಹಿತರೆ ಇತ್ತೀಚಿನ ಗೂಗಲ್ ಕನ್ಸೋಲ್ ಲಿಸ್ಟಿಂಗ್ನಲ್ಲಿ ಹೊಸ ಇನ್ನೂ ಅಧಿಕೃತವಾಗಿ ಘೋಷಿತವಾಗಿಲ್ಲದಂತಹ ಒಂದು ಪ್ರೊಸೆಸರ್ನ ನೀಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಸ್ಯಾಮ್ಸಂಗ್ ತನ್ನದೇ ಆದಂತಹ ಹೊಸ ಚಿಪ್ಸೆಟ್ ಏನಿದೆ Exynos 9611 ಈ ಒಂದು ಚಿಪ್ಸೆಟ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀಡಿರುವ ಒಂದು ನಿರೀಕ್ಷೆ ಇದೆ. ಸೊ ಈ ಒಂದು ಸ್ಮಾರ್ಟ್ ಫೋನಿನ ಬೆಲೆ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನ್ ಸುಮಾರು 15,000ದಿಂದ ಹಿಡಿದು 20,000 ರೂಪಾಯಿ ಒಳಗಡೆ ಬರುವ ಒಂದು ನಿರೀಕ್ಷೆ ಇದೆ. ಹಾಗಾದರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನ್ ಇವೆಲ್ಲ ಹೊಂದಿರುವಂತಹ ಒಂದು ಫೀಚರ್ ಆಗಿದ್ದು ಸೊ ಈ ಒಂದು ಸ್ಮಾರ್ಟ್ ಫೋನಿನ ಬೆಲೆ ಎಷ್ಟಿರ್ಬೋದು ಸೊ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಲಿ. ಸೊ ಇದೇ ರೀತಿಯ ಒಂದು ಹೊಸ ಟೆಕ್ನಾಲಜಿ ಮತ್ತು ಗ್ಯಾಜೆಟ್ಗಳ ಮಾಹಿತಿಗಾಗಿ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತಾರೆ. ಮುಂದಿನ ಇನ್ನೂ ಇದೇ ರೀತಿಯ ವಿಡಿಯೋಗಳನ್ನ ತರ್ತಾ ಇರ್ತೀನಿ.